ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಂತೂ ಅಡುಗೆ ರೆಸಿಪಿ ಅಂತ ತೋರಿಸ್ತಾ ಇಲ್ಲ. ನಾನು ತೋರಿಸ್ತಾ ಇರೋದು ಇವತ್ತು ನಾನು ಮೊದಲಿಗೆ ಒಂದು ಸಲ ನನ್ನ ಮನೇಲಿ ವ್ಯಾಪಾರ ಮಾಡೋದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಇವತ್ತು ತೋರಿಸ್ತಾ ಇರೋದೇನೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೀರೆಗಳು ಇಷ್ಟಪಡ್ತಾರೆ ಲೇಡೀಸು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಕೊಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲೇ ವಿಡಿಯೋ ನಿಮ್ಗೆ ಬರುತ್ತೆ. ಇವಾಗ ಒಂದೊಂದೇ ಸೀರೆ ತೆಗೆದು ನಾನು ಕೆಳಗಡೆ ಇಡ್ತಾಯಿದ್ದೀನಿ ನೋಡಿ. ಎಲ್ಲ ಸೀರೆನೂ ಜೋಡಿಸ್ತಾ ಇದ್ದೀನಿ ನಾನೀಗ. ಈ ರೀತಿ ನಾವು ತಂದು ವ್ಯಾಪಾರ ಮಾಡ್ಕೊಳೋದ್ರಿಂದ ಬೇಗ ಖಾಲಿ ಆಗುತ್ತೆ ನೋಡಿ. ಎಲ್ಲ ತೆಗೆದಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ಯಾನ್ಸಿ ಸೀರೆ ಥರ ಬಂದಿದೆ. ಫ್ಯಾನ್ಸಿ ಅಂದರೆ ನಾವು ಇದು ಕೆಲಸಗಳಿಗೆ ಹೋಗೋರಿಗಾಗಲಿ, ಇಲ್ಲ ಮನೇಲಿರೋರು ದೇವಸ್ಥಾನಗಳಿಗೆ ಹೋಗೋದಕ್ಕೋ, ಇಲ್ಲ ಎಲ್ಲಾದ್ರೂ ಫಂಕ್ಷನ್ ಕೂಡ ಸಿಂಪಲಾಗಿ ಉಟ್ಕೋಬೋದು. ಮೊದಲಿಗೆ ಹಾಕಿರೋ ಸೀರೆಗಳು. ಎರಡನೇ ಸಲ ತೆಗಿತಾ ಇರೋದು ನೋಡಿ. ಇದೆಲ್ಲ ಬಾರ್ಡ್ರ್ ಸ್ಯಾರೀಸು. ಇದೆಲ್ಲ ದೇವ್ರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಉಡ್ಸೋಂಥ ಸೀರೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂದ್ರೇ ಒಂದು ತಿಂಗಳ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೋತಾರೆ. ಯಾವ ಕಲರ್ ಸ್ಯಾರಿ ತೊಗೋಬೇಕು, ಯಾವ ರೀತಿ ಉಡಿಸ್ಬೇಕು, ಏನು ಹಣ್ಣುಗಳು ತರಬೇಕು, ಹೆಂಗೆ ಡೆಕೋರೇಷನ್ ಮಾಡಬೇಕು ಅಂತ ಏನೋ ಒಂದು ಆನಂದ ಹೆಣ್ಮಕ್ಳಿಗೆ. ಅದಕ್ಕೆ ನಾನು ಸ್ಯಾರೀಸು ಸ್ವಲ್ಪ ಬೇಗನೆ ತಂದಿದ್ದೀನಿ ನೋಡಿ. ಇದು ಕ್ರೀಮ್ ಕಲರ್ ಸ್ಯಾರಿ. ಕ್ರೀಮ್ ಕಲರ್ಗೆ ಪಿಂಕ್ ಬಾರ್ಡ್ರ್ ಬಂದಿದೆ. ಬ್ಲೌಸು ಪಿಂಕ್ ಬಂದಿದೆ. ಆದರೆ ಬ್ಲೌಸಲ್ಲಿ ಬಂದು ಡಬಲ್ ಬಾರ್ಡ್ರ್ ಬಂದಿದೆ. ಒಂದು ತೋಳಿಗೆ ಬರುತ್ತೆ, ಒಂದು ಕೆಳಗಡೆ ಸ್ಲೀವ್ಗೆ ಬರುತ್ತೆ. ಆ ರೀತಿ ಸ್ಯಾರಿ ಇದು ತುಂಬ ರನ್ನಿಂಗ್ ಇದೆ ಇವಾಗ. ದೇವ್ರಿಗೆ ಉಡ್ಸೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ತೋರಿಸ್ತಾ ಇರೋದು ಪ್ಯಾರೆಟ್ ಗ್ರೀನು. ಅದು ಬಂದು ಪಿಂಕ್ ಬ್ಲೌಸು, ಪಿಂಕ್ ಬಾರ್ಡ್ರ್, ಪಿಂಕ್ ಪಲ್ಲು ಬಂದಿದೆ. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ದೇವ್ರಿಗೆ ಉಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕಲರ್ಫುಲ್ಲಾಗಿರುತ್ತೆ ನೋಡಿ. ಈ ರೀತಿ ಹಬ್ಬಗಳ ಟೈಮಲ್ಲಿ ಈ ರೀತಿ ಸ್ಯಾರಿಗಳು ತಂದು ಮಾರೋದ್ರಿಂದ ಬೇಗ ಖಾಲಿ ಆಗುತ್ತೆ. ನಾವು ಒಂದು 15 ದಿನಕ್ಕೆ ಮುಂಚೆನೇ ತಂದು, ಒಂದು 15 ದಿನ 20 ದಿನಕ್ಕೆ ಮುಂಚೆನೇ ತಂದು ನಾವು ಸ್ಟಾಕ್ ಮಾಡಿ ಇಟ್ಕೋಬೇಕು. ಅವ್ರಿಗೆ ನಾವು, ಯಾಕಂದರೆ ಹಳೆ ಕಸ್ಟಮರ್ಗಳಿಗೆ ನಾವು ಫೋನ್ ಮಾಡಿ ಹೇಳಿದ್ರೆ ಬರ್ತಾರೆ. ಅವರು ಇಂಥ ಡೇಟಿಗೆ ತರ್ತೀರಿ ಅಂದರೆ ಅಂಥ ಡೇಟಿಗೆ ಬರ್ತಾರೆ, ಬಂದೆಲ್ಲ ತೊಗೊಂಡೋಗ್ತಾರೆ ನೋಡಿ. ಇದು ಬಂದ್ಬಿಟ್ಟು ಸಿಲ್ವರ್ ಪಲ್ಲು ಬಂದಿದೆ. ತುಂಬ ಚೆನ್ನಾಗಿದೆ ಸ್ಯಾರೀಸು. ಸ್ಯಾರಿ ಫುಲ್ಲು ಒಂಥರ ಬುಟ್ಟ ಬಂದಿದೆ ನೋಡಿ. ಇದು ಬ್ಲೌಸ್ ತೋರಿಸ್ತಾ ಇದ್ದೀನಿ. ಸಿಲ್ವರ್ ಲೈನ್ ಬಂದಿದೆ. ವೆಯ್ಟ್ಲೆಸ್ ಇದೆ ಮತ್ತು ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ರೇಟು ಕಡಿಮೆ ಇದೆ. ಇದು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ. ನಾನು ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಸೂಟ್ ಆಗುತ್ತೆ ಇದು. ಎಲ್ಲರಿಗೂ ಅಂದರೆ ಹುಡುಗಿರು ಕೂಡ ಉಟ್ಕೋಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಫಂಕ್ಷನ್ಗೂ ಸಿಂಪಲ್ಲಾಗಿರುತ್ತೆ ಉಟ್ಕೊಂಡು ಇವಾಗ ನಾನು ತೆಗೆದು ಹಾಕ್ತಾ ಇರೋದು ನೋಡಿ ನಿಮಗೆ. ಇದು ಬಂದು ಡೈಲಿ ವೇರ್ ಸ್ಯಾರಿ, ಡೈಲಿ ಉಟ್ಕೊಳ್ಳೋಂಥ ಸ್ಯಾರಿ ಇದು. ಯಾಕಂದರೆ ಮನೆಗಳಲ್ಲಿ ಶುಕ್ರವಾರ ಮಂಗಳವಾರ ಎಲ್ಲ ಹೆಣ್ಮಕ್ಳು ಉಟ್ಕೊತಾರಲ್ಲ ಮನೇಲಿ ಡೈಲಿ ಯೂಸ್ಗೆ, ಆ ಥರ ಸ್ಯಾರಿ ಬಂಡ್ಲು. ಇವಾಗ ಬಾಕ್ಸಲ್ಲಿ ತೆಗಿತಾ ಇರೋದೆಲ್ಲ ಬಂದು ಹೊಸ ಡಿಸೈನ್ ವರಮಹಾಲಕ್ಷ್ಮಿಗೆ ಬಂದಿರೋ ಸ್ಟಾಕು. ಇದೆಲ್ಲನೂ ಎಷ್ಟು ಚೆನ್ನಾಗಿದೆ ನೋಡಿ. ನಾನೇನು ಆನ್ಲೈನ್ ಬಿಸ್ನೆಸ್ಸೆಲ್ಲ ಏನೂ ಮಾಡಲ್ಲ. ನನಗೆ ಹಳೆ ಕಸ್ಟಮರ್ಗಳಿದ್ದಾರೆ. ಯಾಕಂದರೆ ನಾನೊಂದು ಮುಂಚೆನೇ ಹೇಳಿದ್ದೀನಿ ವಿಡಿಯೋದಲ್ಲಿ, 5-6 ವರ್ಷದ ಹಿಂದೆಯಿಂದ ನಾನು ವ್ಯಾಪಾರ ಮಾಡ್ತಾಯಿದ್ದೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಬಿಟ್ಬಿಟ್ಟಿದ್ದೆ. ಸೆಂಟ್ರಲ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇದೆಲ್ಲ ಬಾಕ್ಸಲ್ಲಿರೋದ್ರಲ್ಲಿ ತುಂಬ ಒಳ್ಳೊಳ್ಳೆ ಕಲರ್ ಬಂದಿದೆ. ಯಾಕಂದರೆ ನನ್ನ ಮೊಮ್ಮಗಳು ವೀಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಡಿಮ್ ಆಗಿಬಿಟ್ಟಿದೆ. ಆದರೂ ನಾನು ಇದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಏನಂದರೆ, ಈಗ ಸ್ವಲ್ಪ ನಾನು ಬೇಗನೆ ತಂದಿದ್ದೀನಿ ಸ್ಯಾರೀಸ್ ಎಲ್ಲನೂ. ನಮ್ಮ ತಾಯಿಗೆ ಬಂದು ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಇದೆ. ಅವ್ರಿಗೆ 15 ದಿವಸದಿಂದ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಓಡಾಡ್ತಾಯಿದ್ದೀನಿ. ಈಗ ತೋರಿಸ್ತಾ ಇರೋದು ನೋಡಿ. ಇದೆಲ್ಲನೂ ಕ್ಯೂನಿ ಬಟ್ಟೆ. ಇದು 1 ಮೀಟ್ರ್ ಬಟ್ಟೆ. ಏಕೆಂದರೆ ಕೆಲವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ತಂದು ಅರಿಶಿನ ಕುಂಕುಮ ಕೊಡ್ತಾರೆ. ಅದು ಪಾಲಿಸ್ಟರ್ದು ಮತ್ತು ಈ ಸಿಲ್ಕ್ ಬಟ್ಟೆ 60 ಸೆಂಟಿಮೀಟ್ರ್ 70 ಸೆಂಟಿಮೀಟ್ರು ಅದನ್ನು ತೊಗೊಂಡೋಗಿ ಒಂದು ಕಡೆ ಎಲ್ಲೋ ಒಂದು ಮೂಲೆಯಲ್ಲಿ ಬಿಸಾಕ್ತಾರೆ. ಈ ರೀತಿ ಕ್ಯೂನಿ ಬಟ್ಟೆ 1 ಮೀಟ್ರ್ ಇರೋದನ್ನು ಕಡಿಮೆ ರೇಟ್ ಅದು. ಅದನ್ನು ಕೊಡೋದ್ರಿಂದ ಅವರು ಯಾವುದನ್ನ ಅವ್ರ ಮನೇಲಿರೋಂಥ ಸ್ಯಾರಿಗಳಿಗೆ ಅದನ್ನು ಹೊಲ್ಸ್ ಹಾಕ್ಕೋತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಚೆನ್ನಾಗಿರೋದೇ ಕ್ಯೂನಿ ಬಟ್ಟೆ ತಂದಿದ್ದೀನಿ. ಆದರೂ ಕಡಿಮೆ ರೇಟು 1 ಮೀಟ್ರದು. ಈಗ ಮೊದಲಿಗೆ ತೋರಿಸಿದ್ದೆ ನಾನು ಬುಕ್ಕು. ಏನಂದರೆ ಬುಕ್ಕು, ನೋಟ್ಬುಕ್ಕು. ಅದರಲ್ಲಿ ನನ್ನ ಲೆಕ್ಕ ಬರ್ಕೋತೀನಿ. ಯಾರಾದರೂ ಬಂದು ಇನ್ಸ್ಟಾಲ್ಮೆಂಟಲ್ಲಿ ತೊಗೊಂಡೋಗ್ತಾರಲ್ಲ ಅವ್ರದ್ದು ನಾನು ಲೆಕ್ಕ ಬರ್ಕೋತೀನಿ. 2-3 ಸೀರೆ ತೊಗೊಂಡೋಗ್ತಾರೆ, 2,000 3,000 ಅಂದ್ಕೊಳ್ಳಿ. ಅದರಲ್ಲಿ ಬರ್ಕೋತೀನಿ. ಅವ್ರಿಗೊಂದು ಸಣ್ಣ ಬುಕ್ ಕೊಟ್ಟಿರ್ತೀನಿ ನೋಡಿ. ಈ ಬುಕ್ಕಲ್ಲಿ ಬರೆದು ಕೊಡ್ತೀನಿ. ಅವ್ರೇನು ಅಡ್ವಾನ್ಸ್ ಕೊಟ್ಟಿದ್ದಾರೋ ಅದನ್ನೆಲ್ಲ ಮೈನಸ್ ಮಾಡಿ ಮಿಕ್ಕಿದ ಬ್ಯಾಲೆನ್ಸ್ ಎಷ್ಟಿದೆ ಅಂದ್ಬಿಟ್ಟು ನನ್ನ ಹತ್ರ ತೊಗೊಂಡಿರೋ ಡೇಟು, ಆವತ್ತಿನ ಡೇಟು, ತಿಂಗಳು ಎಲ್ಲ ಹಾಕಿ ಬರ್ಕೊಟ್ಬಿಟ್ರೆ ಅವರು ದುಡ್ಡು ಕೊಟ್ಟಾಗ ಅವರು ಮೈನಸ್ ಮಾಡ್ಕೋತಾರೆ, ನಾನು ಮೈನಸ್ ಮಾಡ್ಕೋತೀನಿ. ಅವ್ರಿಗೂ ಕನ್ಫ್ಯೂಸ್ ಇರೋಲ್ಲ, ನನಗೂ ಕನ್ಫ್ಯೂಸ್ ಇರೋಲ್ಲ ಲೆಕ್ಕದಲ್ಲಿ. ಅದಕ್ಕೋಸ್ಕರ ಈ ಥರ ಸಣ್ಣ ಬುಕ್ ತಂದಿಟ್ಕೋತೀನಿ. ನಾನು ಈ ರೀತಿ ಮಾಡ್ಕೋತೀನಿ ವ್ಯಾಪಾರ ನೋಡಿ. ನೀವು ಬೇಕಾದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಎಲ್ಲನೂ. ನಾನು ಅದೇ ನಮ್ಮ ತಾಯಿಯವ್ರಿಗೆ ಹೆಲ್ತ್ ಪ್ರಾಬ್ಲಮಿಂದ ಸ್ವಲ್ಪ ಬೇಗ ತಂದಿದ್ದೀನಿ. ಸ್ವಲ್ಪ ಟೆಸ್ಟ್ಗಳು ನಡೀತಾಯಿದೆ 15-20 ದಿವಸದಿಂದ. ಅದೇ ನಾನು ರಿಪೋರ್ಟ್ ಬಂದಮೇಲೆ ಆಪ್ರೇಷನ್ ಮಾಡಬೇಕು, ಅಡ್ಮಿಟ್ ಮಾಡಬೇಕು ಅನ್ನಂಗಿದ್ರೆ ಸ್ವಲ್ಪ ಡೌಟಲ್ಲಿದೆ.
ಅದಕ್ಕೋಸ್ಕರ ನಾನು ಬೇಗನೆ ತಂದು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಹತ್ರ ಇರೋ ಹಳೆ ಕಸ್ಟಮರ್ಗಳು ಮತ್ತು ಪಾಪ ನಾನು ತರ್ತೀನಿ ಅಂತ ಕಾಯ್ಕೊಂಡಿರ್ತಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸಮಾಧಾನ ಆಗೋಲ್ಲ. ಮಾರ್ಕೆಟಿಗೆ ಹೋಗೋದಕ್ಕೆ ಅಮ್ಮನಿಗೆ ಆಪ್ರೇಷನ್ ಆದಮೇಲೆ ಅದಕ್ಕೆ ಮುಂಚೆನೇ ತಂದು ಹಾಕ್ಬಿಟ್ರೆ ಹೆಂಗೋ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಫೋನ್ ಮಾಡ್ತಾರೆ, ನಾನು ಇರೋ ಟೈಮಿಗೆ ಬಂದು ಸ್ಯಾರಿ ತೊಗೊಂಡೋಗ್ತಾರೆ. ನಾನು ಹೇಳಿದ್ದೀನಿ, ನಮ್ಮ ಮನೇಲಿ ನಾನು ನಮ್ಮ ಮನೆಯವರಿಬ್ಬರೇ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು ಒಂಥರ ಸಿಲ್ಕು ಗ್ರ್ಯಾಂಡಾಗಿದೆ, ಒಂಥರ ಯಾವ ಥರ ಅಂದರೆ ಸೂಪರಾಗಿದೆ ಅದು. ಮತ್ತು ನೆಕ್ ಹತ್ರ ಬಂದ್ಬಿಟ್ಟು ಥ್ರೆಡ್ಡು ವರ್ಕು ಮತ್ತು ಚಿಮ್ಕಿ ಎರಡೂ ಬಂದಿದೆ. ಸ್ವಲ್ಪ ಗ್ರ್ಯಾಂಡಾಗಿದೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಸ್ಯಾರಿ ಮಾತ್ರ ತೊಗೊತಾರೆ ಅಂದ್ಕೊಳ್ಬಾರ್ದು. ಬರ್ತಾರಲ್ಲ ಲೇಡೀಸು, ಮಕ್ಳಿಗೋ ಮೊಮ್ಮಕ್ಳಿಗೋ ಅವ್ರಿಗೂ ಬಟ್ಟೆ ಬೇಕು ಅಂದು ಒಂದೊಂದು ಜೊತೆ ತೊಗೊಂಡೋಗ್ತಾರೆ. ಅದಕ್ಕೋಸ್ಕರ ಆ ಥರ ತಂದಿದ್ದೀನಿ. ಅದೊಂದು ವೆರೈಟಿ ಆಯಿತು. ಇದು ಎರಡನೇದು ನಾನು ತೋರಿಸ್ತಾ ಇರೋದು ನೋಡಿ. ಇದು ಬಂದ್ಬಿಟ್ಟು ಥ್ರೆಡ್ ವರ್ಕು. ಇದರಲ್ಲಿ ಚಿಮ್ಕಿ ಎಲ್ಲ ಏನಿಲ್ಲ, ಬರೀ ಥ್ರೆಡ್ ವರ್ಕ್ ಇದೆ. ಎಲ್ಲೋ ರೆಡ್ ಥ್ರೆಡ್ ವರ್ಕು. ಇದು ಬೇರೆ, ಇದು ಎರಡನೇ ಐಟಮ್. ಇದು ಈ ಫ್ಯಾಬ್ರಿಕ್ಕೇ ಬೇರೆ, ಫಸ್ಟ್ ತೋರಿಸಿದ್ದೇ ಬೇರೆ. ಇದಕ್ಕೆ ರೆಡ್ ಪ್ಯಾಂಟ್ ಬಂದಿದೆ. ರೆಡ್ ವರ್ಕ್ಗೆ ರೆಡ್ ಪ್ಯಾಂಟ್, ಲೂಸ್ ಫಿಟ್ಟಿಂಗು, ಪ್ಲಾಜಾ ಪ್ಯಾಂಟ್ ಥರ ಇದೆ. ತುಂಬ ಚೆನ್ನಾಗಿದೆ, ತುಂಬ ಫ್ರೀಯಾಗಿರುತ್ತೆ. ನನ್ನ ಹತ್ರ ಸ್ವಲ್ಪ ಎಲ್ಲ ನನ್ನ ಏಜವರು, ನನಗೇನೋ ಸ್ವಲ್ಪ ಚಿಕ್ಕ ಏಜವರು ಬರೋದ್ರಿಂದ ನನ್ನ ಹತ್ರ ಇದೇ ರನ್ನಿಂಗು ಜಾಸ್ತಿ. ನನಗೆ ಬಟ್ಟೆಗಳು ನನಗೆ ಗೊತ್ತಾಗ್ಬಿಟ್ಟಿದೆ ಸುಮಾರು ವರ್ಷದಿಂದ ವ್ಯಾಪಾರ ಮಾಡೋದಕ್ಕೆ ನನ್ನ ಹತ್ರ ಯಾವುದು ಹೋಗುತ್ತೆ ಯಾವುದು ಹೋಗಲ್ಲ ಅಂತ. ನನ್ನ ಹತ್ರ ಜಾಸ್ತಿ ಈ ಥರದ್ದೇ ಹೋಗೋದು. ಅದಕ್ಕೆ ಈ ಥರದ್ದು ತಂದು ಇಟ್ಕೊತೀನಿ. ನೀವು ಅಷ್ಟೇ ವ್ಯಾಪಾರ ಮಾಡೋರು ಮೊದಲಿಗೆ ತಿಳ್ಕೊಳ್ಳಿ, ಅಕ್ಕಪಕ್ಕದಲ್ಲಿ ಯಾವ ಥರ ಹಾಕ್ಕೋತಾರೆ, ಯಾವ ರೀತಿ ತೊಗೋತಾರೆ, ನಾವು ಯಾವ ಥರ ವ್ಯಾಪಾರ ಮಾಡಬೇಕು ಅಂತ ನೋಡಿಕೊಂಡು ಸ್ವಲ್ಪ ಬಂಡವಾಳ ಹಾಕ್ಕೊಂಡು ತಂದು ವ್ಯಾಪಾರ ಮಾಡ್ಕೋಬೇಕು. ನೀವು ತೋರಿಸ್ತಾ ಇರೋದು ಅದು ಎರಡು ಥರ ಡ್ರೆಸ್ಸಸ್ ಆಯಿತು. ಇದು ಬರೀ ಟಾಪ್ಸು. ಇದಕ್ಕೆ ಬೇಕಾದರೆ ಲೆಗಿನ್ಸ್ ಹಾಕ್ಕೊಂಡವರು ಹಾಗೆ ತೊಗೊಂಡೋಗ್ಬೋದು. ಇಲ್ಲಾಂದರೆ ಅದ್ರ ಜೊತೆಗೆ ನಾನು ಪ್ಯಾಂಟ್ ತಂದಿದ್ದೀನಿ. ಇವಾಗ ಬಂದು ನೋಡಿ, ಇವೆಲ್ಲ ಟಾಪ್ಸ್ ತೋರಿಸ್ತಾ ಇರೋದಲ್ಲ, ನಾನು ಪ್ಯಾಂಟ್ ತಂದಿದ್ದೀನಿ. ಇವಾಗೆಲ್ಲ ಸ್ವಲ್ಪ ಪ್ಯಾಂಟ್ಗಳೆಲ್ಲ ಲೂಸ್ ಫಿಟ್ಟಿಂಗು, ಸ್ಟ್ರೈಟ್ ಪ್ಯಾಂಟ್ಗಳೆಲ್ಲ ಕೇಳ್ತಾರಲ್ಲ, ಅವ್ರಿಗೆ ಈ ಥರ ತಂದಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ವೀಡಿಯೋ ನೋಡಿ ಎಷ್ಟು ಡಿಮ್ ಆ್ಯಂಡ್ ಡಿಪ್ ಆಗ್ತಾಯಿದೆ ನೋಡಿ. ಎಷ್ಟು ಫ್ರೀಯಾಗಿರುತ್ತೆ ಅಂದರೆ ಅಷ್ಟು ಫ್ರೀಯಾಗಿರುತ್ತೆ ಈ ಥರ ಪ್ಯಾಂಟ್ಗಳು ಹಾಕ್ಕೊಂಡ್ರೆ. ಇದು ದೊಡ್ಡವ್ರಿಗೂ ಆಗುತ್ತೆ, ಚಿಕ್ಕವ್ರಿಗೂ ಆಗುತ್ತೆ. ಮೀಡಿಯಮ್ ಸೈಜ್ ಇದು. ಬೇಕಾದರೆ ಟೀ ಶರ್ಟ್ ಹಾಕ್ಕೊಳೋರ್ಗು ಹಾಕ್ಕೋಬೋದು, ಇಲ್ಲ ಬರೀ ಟಾಪ್ ಹಾಕ್ಕೊಳೋರ್ಗು ಈ ಪ್ಯಾಂಟ್ ಸೂಟ್ ಆಗುತ್ತೆ. ಯಾವುದಕ್ಕಾದರೂ ಹಾಕ್ಕೋಬೋದು. ಈ ರೀತಿ ಪ್ಯಾಂಟ್ ತಂದಿದ್ದೀನಿ. ಈ ಥರ ನೀವು ತಂದು ವ್ಯಾಪಾರ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಮಾಡ್ಕೊಳ್ಳಿ. ಮೊದಲಿಗೆ ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಮ ಏರಿಯಾದಲ್ಲಿ ಯಾವ ಥರ ವ್ಯಾಪಾರ ಆಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ನನಗಂತೂ ಸ್ವಲ್ಪ ಅನುಭವ ಆಗ್ಬಿಟ್ಟಿದೆ, ಯಾವ ಥರ ನನ್ನ ಹತ್ರ ಸೇಲ್ ಆಗುತ್ತೆ ಅಂತ ಗೊತ್ತಾಗಿರೋದ್ರಿಂದ ನಾನು ಈ ರೀತಿ ತಂದು ವ್ಯಾಪಾರ ಮಾಡ್ಕೋತೀನಿ. ಇವತ್ತು ವೀಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಇಷ್ಟಪಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ಮೂರನೇದು. ಇದು ಒಂಥರ ಮೂರನೇದು ಥರದ್ದು. ಇದು ಮೂರನೇ ಡಿಸೈನ್ ಬಟ್ಟೆ. ಯಾವುದು ಡ್ರೆಸ್ಸು. ಇದಕ್ಕೆ ಪ್ಯಾಂಟ್ ಬೇರೆ ಥರ ಬಂದಿದೆ ನೋಡಿ. ಕ್ರೀಮು, ಒಂಥರ ಕಾಫಿ ಕಲರ್ ಲೈನ್ ಬಂದಿದೆ. ವೇಲ್ ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ ಬಟ್ಟೆ. ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಬಟ್ಟೆಗಳೆಲ್ಲನೂ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಕಮೆಂಟ್ ಮಾಡಿ ಫ್ರೆಂಡ್. ನೋಡಿ, ಇಷ್ಟು ತೆಗೆದು ನಾನು ಎಲ್ಲರಿಗೂ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.